ಸರ್ವರಿಗೂ ಶರಣು ಶರಣಾರ್ಥಿ. ಇಂದಿನ ವಚನ: ಮನುಷ್ಯನಲ್ಲಿ ಆಸೆ ರೋಷ ಹೆಚ್ಚಾಗಿದೆ. ಇಂದಿನ ಕಾಲದಲ್ಲಿ ಸಕಲ ಸವಲತ್ತು ಪಡೆದ್ರೂ ಕೂಡ ತನ್ನೊಳಗಿರುವ ಅವಗುಣಗಳನ್ನು ಬಿಡದೇ ಇರ್ತಾಯಿದ್ದಾನೆ. ನೋವು ಏನೆಂದರೆ, ಬಸವಣ್ಣವರು ಒಂದು ಕಡೆ ಹೇಳುತ್ತಾರೆ, ನೂರ ನೋದಿ ನೂರನ್ ಕೇಳಿ ಆಸೆ ಬಿಡದು, ರೋಷ ಹರಿಯದು ಮಜ್ಜನ ಕೆರೆದು, ಮಾತಿನಂತೆ ಮನವಿಲ್ಲದ ಜಾತಿ ಡಂಬುರ ನೋಡಿ ನಗುವನಯ್ಯ ಕೂಡಲ ಸಂಗಮ ದೇವ. ಮನುಷ್ಯನು ಓದಲು ಕಲಿತನು, ಬರೆಯಲು ಕಲಿತನು, ಸಂಪಾದನೆ ಮಾಡಲು ಕಲಿತನು. ಆದರೆ ಮಾಡುವ ಅವಗುಣಗಳನ್ನು ಬಿಡದೆ ಕೆಟ್ಟ ಮಾರ್ಗದಲ್ಲಿ ನಡೆಯುತ್ತಿದ್ದಾನೆ. ದೇವರ ಜಪ ತಪ ಮಾಡಿದ್ರೂ ಕೂಡ ಅಡ್ಡ ದಾರಿ ಹಿಡಿಯುತ್ತಿದ್ದಾನೆ. ಪರಮಾತ್ಮನಿಗೆ ಒಂದು ನೋವು ಆಗುತ್ತದೆ. ಆ ರೀತಿ ನಾವು ನೋವಾಗದಂತೆ ಬದುಕಬೇಕು ಎಂದು ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ.